ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈ ಮದುವೆ ಯಾವುದೇ ಕಾರಣಕ್ಕೂ ನಡಿಬಾರ್ದು. ಇದೇನಾದ್ರೂ ಆದ್ರೆ ಮೈರಿ ಜೀವನ ಹಾಳಾಗೋಗುತ್ತೆ. ಏನ್ ಮಾತಾಡ್ತೀರಾ ಸರ್ ನೀವು? ಬಾವಾಜಿಯವರು ಮನೇಲಿ ಇದ್ದಿದ್ರೆ ನಿಮ್ಮ ಮಾತು ಕೇಳಿ ನಿಮ್ಮನ್ನ ಆಚೆ ಹಾಕಿರೋರು. ನಾನು ಅಭಯ್ ಅವರೇ, ಏನಿದಲ್ಲ? ಇದ್ದಕ್ಕಿದ್ದ ಹಾಗೆ ನೀವ್ಯಾಕೆ ಇವರಿಬ್ರನ್ನ ಅಮ್ಮ ಅಂತ ಕರಿತಾ ಇದ್ದೀರಾ? ಅವ್ರನ್ನ ಗೋವಿಂದ್ ಮಾವ ಅಂತ ಕರೆದ್ರಿ? ಹಾಗೆ ಕರಿತಾ ಇದ್ದಿದ್ದು ನನ್ನ ತ್ರಿಶೂಲ್ ಮಾತ್ರ. ಅದು ನೋಡಿ, ಇವಾಗ ಇವ್ರನ್ನ ಹೆಸರಿಡ್ ಕರೆಯಕ್ಕಾಗುತ್ತಾ? ಅವ್ರನ್ನ ಹೆಸರಿಡ್ ಕರೆಯಕ್ಕಾಗುತ್ತಾ? ಸರ್ರು ಮೇಡಮ್ ಅಂದ್ರೆ ಮರ್ಯಾದೆ ಇರಲ್ಲ. ಅದಕ್ಕೆ ಗೋವಿಂದ್ ಮಾವ, ಅಜ್ಜಿ, ಅಮ್ಮ ಅಂತ ಕರೆದೆ. ಅಯ್ಯೋ, ಇವಾಗ ಆ ವಿಷಯ ಬಿಡಿ. ನಾನು ಹೇಳಕ್ ಬಂದಿದ್ದ ವಿಚಾರನೇ ಬೇರೆ. ಈ ಮದುವೆ ಯಾವುದೇ ಕಾರಣಕ್ಕೂ ನಡಿಬಾರ್ದು. ಇದೇನಾದ್ರೂ ಆದ್ರೆ ಮೈರಿ ಜೀವನ ಹಾಳಾಗೋಗುತ್ತೆ. ಆ ಹುಡುಗ ಸರಿಗಿಲ್ಲ, ಅವನು ಕೆಟ್ಟವನು. ಅಭಯ್ ಅವರೇ, ಅವನು ಕೆಟ್ಟವನಲ್ಲ ಒಳ್ಳೆಯವನು ಅಂತ ಸಾಬೀತಾಗಿದೆ ತಾನೆ. ಅಂದಮೇಲೂ ಯಾಕಿಂತ ಮಾತು? ಮನೇಲಿ ಶುಭ ಕಾರ್ಯ ನಡೀತಾ ಇದೆ. ದಯವಿಟ್ಟು ಅಶುಭದ ಮಾತಾಡಬೇಡಿ, ಬಿಟ್ಬಿಡಿ ಇದನ್ನ. ಹೇಗ್ ಬಿಟ್ಬಿಡಕ್ಕಾಗುತ್ತೆ? ಇಲ್ಲಿ ಶುಭ ಕಾರ್ಯ ನಡೀತಿಲ್ಲ. ಗುಬ್ಬಿನ ತಗೊಂಡೋಗಿ ಗಿಡಗನ್ ಬಾಯ್ಗಿಟ್ರೆ ಅದು ಶುಭ ಕಾರ್ಯ ಹೇಗಾಗುತ್ತೆ? ನಿನ್ ಮಾತು ನನ್ಗೆ ಅರ್ಥ ಆಗ್ತಾ ಇಲ್ಲ. ಇನ್ ಹೇಗೆ ಹೇಳಿ? ನಾನು ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋರೆ ಅರ್ಥ ಮಾಡ್ಕೋತಿಲ್ಲ. ಹಲೋ ಸರ್, ನಿಶ್ಚಿತಾರ್ಥ ನಡೆದೋಗಿದೆ, ಮದುವೆ ತಯಾರಿ ನಡೀತಾ ಇದೆ. ಈಗ ಬಂದು ಮದುವೆ ಬೇಡ ಅಂತಂದ್ರೆ ಅದಕ್ಕೊಂದು ಕಾರಣ ಇರಬೇಕಲ್ವಾ? 1000 ಕಾರಣ ಇದೆ ಸರ್. ಮದುವೆ ಅಂದ್ರೆ ಒಂದು ದಿನದ ಕಾರ್ಯಕ್ರಮ ಅಲ್ಲ, ಒಂದು ದಿನದ ಜೀವನನೂ ಅಲ್ಲ. ಜೀವನ ಇಡೀ ಜೊತೆಗಿರೋ ಬಾಂಧವ್ಯ. ಇದರಲ್ಲಿ ಒಂದು ತಪ್ಪಾದ್ರೂ ಒಂದಲ್ಲ ಒಂದಿನ ಮಯೂರಿ ಸಫರ್ ಮಾಡ್ತಾಳೆ. ಅವಳಿಗೆ ಒಳ್ಳೇದಾಗ್ಲಿ ಅಂತ ಮಾಡೋ ಮದುವೆಯಿಂದ ಅವಳು ಕೆಟ್ಟದಾಗಬಾರ್ದು ಸರ್. ಕೆಟ್ಟದೇನಾದ್ರೂ ಆದ್ರೆ ಆ ಶಾಪ ನಮ್ಮನ್ನ ಸುಮ್ಮನೆ ಬಿಡಲ್ಲ. ಏನ್ ಮಾತಾಡ್ತೀರಾ ಸರ್ ನೀವು? ಈ ಮನೆಗೆ ಒಂದು ಮರ್ಯಾದೆ ಇದೆ. ಇದು ಜಮೀನ್ದಾರರ ಮನೆ. ಇಲ್ಲಿ ಕೊಟ್ಟು ಮಾತನ್ನ ತಪ್ಪೋ ಮನೆ ಅಲ್ಲ ಇದು. ಇಲ್ಲಿ ಮನೆಗೆ ಸಂಬಂಧಪಟ್ಟವರೇ ಸುಮ್ಮನಿದ್ದಾರೆ, ಮನೆಗೆ ಸಂಬಂಧ ಪಡೆದೇ ಇರೋರು ನೀವು ಮಾತಾಡ್ತಾ ಇದ್ದೀರಾ? ಒಂದ್ಸಲ ತಗೊಂಡ ನಿರ್ಧಾರನ ಮತ್ತೆ ಬದಲಾಯಿಸೋ ತಾಕತ್ತಿರೋದು ನಮ್ಮ ಬಾವಾಜಿಗೆ ಮಾತ್ರ. ಅವರು ಕೂಡ ಒಂದು ಮದುವೆ ಅಂತ ನಿರ್ಧಾರ ಮಾಡಿದ್ಮೇಲೆ ಬೇಡ ಅಂತ ಹೇಳೋದಿಲ್ಲ. ಅಂಥದ್ರಲ್ಲಿ ನೀವ್ಯಾರು? ಬಾವಾಜಿಯವರು ಮನೇಲಿ ಇದ್ದಿದ್ರೆ ನಿಮ್ಮ ಮಾತು ಕೇಳಿ ನಿಮ್ಮನ್ನ ಆಚೆ ಹಾಕಿರೋರು. ಶಿವಾನಿ ಅವರೇ, ಪ್ಲೀಸ್ ನನ್ನ ಮಾತು ಕೇಳಿ. ಒಂದ್ಸಲ ಶಿವಾನಿ ಅವರೇ ಪ್ಲೀಸ್ ನನ್ನ ಮಾತು ಕೇಳಿ. ಶಿವಾನಿ ಅವರೇ, ಇವನ ಬಾವಾಜಿ ಅಂದ್ರೆ ದಿಗ್ವಿಜಯ. ಅವನು ಈ ಮನೇಲೇ ಇದಾನಲ್ಲ, ಧನಂಜಯನ ವೇಷ ಹಾಕೊಂಡು. ಇನ್ಯಾವತ್ತು ದಿಗ್ವಿಜಯ ಬರೋದೇ ಇಲ್ಲ. ನಾನು ಬಂದಾಯ್ತು.
ಏನಾಗ್ತಾ ಇದೆ? ಶತ್ರುವಿನ ಹೆಜ್ಜೆ ಸದ್ದು, ಅದು ಇಷ್ಟು ಹತ್ತಿರದಲ್ಲಿ. ಆ ಶತ್ರು ಆದ್ರೂ ಯಾರಿರಬಹುದು? ಏನ್ರಿ ನೀವು? ಎಲ್ಲಿ ಹೋಗಿದ್ರಿ? ಎಷ್ಟು ದಿವಸ ಒಂದ್ ಫೋನು ಕೂಡ ಮಾಡ್ಲಿಲ್ಲ. ದಿಗ್ವಿಜಯ, ಬಂದಿಯಪ್ಪ? ಹೇಗಿದೆಯಮ್ಮ? ಏನೋ ಹೇಗಿದೀಯ ಅಂತ ಕೇಳ್ತಾ ಇದೀಯ? ಬೆಳೆದ್ ನಿಂತ ಮಗ ನೀನು. ಇದ್ದಕ್ಕಿದ್ದಾಗೆ ಮನೆ ಬಿಟ್ಟು ಹೋದೆ. ಇದುವರೆಗೂ ಒಂದು ಫೋನ್ ಇಲ್ಲ, ಏನೂ ಇಲ್ಲ. ಇದನ್ನೆಲ್ಲ ನೋಡಿದ್ರೆ ಯಾವ ತಾಯಿ ಸಂತೋಷವಾಗಿರ್ತಾಳೆ? ಇನ್ನೊಂದ್ಸರ್ತಿ ನೀನು ಹೀಗೆ ಮಾಡಿದ್ರೆ ನಿನಗೆ ಹೊಡಿತೀನಿ ನೋಡು, ಹೊಡಿತೀನಿ ನೋಡು, ಹೊಡಿತೀನಿ. ಬಂಗಾರ, ಶಿವಾನಿ, ಅಲ್ಲಿ ಯಾಕೆ ನಿಂತಿದ್ಯಮ್ಮ? ಬಾ ಬಾ. ನಾನು ನೆನಪಿದ್ದೀನ? ಕೆಲವು ಸಲ ಮನಸ್ಸಿನಲ್ಲಿ ಬೆಟ್ಟದಷ್ಟು ಮಾತಿರುತ್ತೆ. ಆ ಮಾತನ್ನ ಮನಸ್ಸಲ್ಲೇ ಕೋಟೆ ಕಟ್ಕೊಂಡು ಆ ಮಾತು ಮನಸ್ಸಿಂದ ಆಚೆ ಬರೆದ ಹಾಗೆ ನೋಡಿಕೊಂಡು ಜೀವನ ಮಾಡೋದು ಅನಿವಾರ್ಯ ಆಗಿರುತ್ತೆ ಅಲ್ವಾ ಶಿವಾನಿ? ಆ ಕೋಟೆ ಒಳಗಿರೋ ರಹಸ್ಯ ಎಲ್ಲಿ ಹೊರಗಿನವ್ರಿಗೆ ಗೊತ್ತಾದರೆ ಏನು ಅನಾಹುತ ಆಗುತ್ತೋ ಅನ್ನೋ ಭಯ. ಈ ವಿಷಯ ಗೊತ್ತಿಲ್ಲದೆ ಎಷ್ಟೋ ಜನ ತಮ್ಮ ಮನಸ್ಸಿನಲ್ಲಿ ವಿಗ್ರಹನೇ ಕಟ್ಟಿ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಆ ವಿಗ್ರಹ ಎಲ್ಲಿ ಬಿದ್ದು ನುಚ್ಚು ನೂರಾಗೋಗುತ್ತೋ ಅನ್ನೋ ಭಯ ಅಲ್ವಾ ಶಿವಾನಿ? ಶಿವಾನಿ, ಮೊದಲೆಲ್ಲ ನಿನಗೆ ನನ್ನ ಕಂಡ್ರೆ ಪಾರವಾದ ಗೌರವ, ತುಂಬ ಪ್ರೀತಿ. ಅಂಕಲ್ ಅಂಕಲ್ ಅಂತ ಮಾತಾಡಿಸ್ತಾ ಇದ್ದೆ. ಈಗ ನಾನು ಬಂದಾಗ ನಿನ್ನ ಕಣ್ಣಲ್ಲಿ ಸಂತೋಷನೇ ಕಾಣಲಿಲ್ಲ. ಯಾಕೆ? ತಪ್ಪು ಮಾಡಿದ್ದೀನಿ ಭಯನ? ಇದ್ದಕ್ಕಿದ್ದ ಹಾಗೆ ನಾನು ಹೇಗೆ ಪ್ರತ್ಯಕ್ಷ ಆದೆ ಅಂತ ಯೋಚನೆ ಮಾಡ್ತಾ ಇದೆಯಾ? ಅದೇ ಯಾಕೆ ಎಲ್ಲರೂ ಇಷ್ಟು ಸೀರಿಯಸ್ ಆಗಿದ್ದೀರಾ? ಇಷ್ಟು ದಿವಸ ಆದಮೇಲೆ ಮನೆ ಮಗ ವಾಪಸ್ ಬಂದಿದ್ದಾನೆ, ಎಲ್ಲರ ಮುಖದಲ್ಲೂ ಸಂತೋಷ ಕಾಣಿಸ್ಬೇಕು. ಅದು ಬಿಟ್ಟು ಆತಂಕ ಇದೆ.
ರಿಲ್ಯಾಕ್ಸ್ ಗೈಸ್, ರಿಲ್ಯಾಕ್ಸ್. ಅಲ್ಲ ದಿಗ್ವಿಜಯ, ಇಷ್ಟು ದಿನ ಎಲ್ಲಿ ಹೋಗಿದ್ದೆ ನೀನು? ಇದುವರೆಗೂ ನಿನ್ನಿಂದ ಒಂದು ಫೋನ್ ಇಲ್ಲ. ನಾವೆಲ್ಲ ಎಷ್ಟು ಆತಂಕ ಪಟ್ಟಿವಿ ಗೊತ್ತಾ? ರೀ, ನೀವು ಹೋದ್ಮೇಲೆ ಏನೆಲ್ಲ ಆಯ್ತು ಅಂತ ನಿಮಗೆ ಗೊತ್ತಾ? ಈ ಮನೇಲಿರೋರಿಗೆ ಏನು ತೊಂದರೆ ಆಗಬಾರ್ದು, ನೆಮ್ಮದಿಯಾಗಿರಬೇಕು ಅಂತ ತಾನೇ ನಾನು ಇಷ್ಟು ದಿವಸ ಹೊರಗಡೆ ಇದ್ದಿದ್ದು ಅಲ್ವಾ ಶಿವಾನಿ? ರೀನಾ ತ್ರಿಶೂಲಲ್ಲಿ ಕಾಣಿಸ್ತಾ ಇಲ್ವಲ್ಲ? ನಿಮ್ಮನ್ನೇ ಕೇಳ್ತಾ ಇರೋದು. ರೀನಾ ತ್ರಿಶೂಲ್ ಎಲ್ಲಿ? ತ್ರಿಶೂಲ್, ರೀನಾ, ನಿಮ್ಮಪ್ಪ ದಿಗ್ವಿಜಯ್ ಬಂದಿದ್ದಾನೆ. ಗೋವಿಂದ, ಮಧುಮತಿ, ಎಲ್ಲಿ ರೀನಾ ತ್ರಿಶೂಲ್? ಎಲ್ಲರೂ ಸುಮ್ಮನಿದ್ರೆ ನಾನೇನಂತ ಅರ್ಥ ಮಾಡ್ಕೋಬೇಕು? ಯಾರಾದರೂ ಮಾತಾಡಿ, ಫಾರ್ ಹೆವನ್ ಸೇಕ್. ಅದು ಯಜಮಾನ್ರೆ, ರೀನಾ ಒಂದು ಹುಡುಗನ ಇಷ್ಟಪಡ್ತಿದ್ರು. ಆ ಹುಡುಗ ಮನೇಲಿ ಯಾರಿಗೂ ಇಷ್ಟ ಆಗಲಿಲ್ಲ. ಅದಕ್ಕೆ ರೀನಾ ಹುಡುಗನ ಜೊತೆಲಿ ಮನೆ ಬಿಟ್ಟು ಹೊರಟೋದ್ರು. ತ್ರಿಶೂಲ್ ಇಲ್ಲೇ ಇದ್ದಕ್ಕಿದ್ದಾಗೆ ಅವನು ಮನೆ ಬಿಟ್ಟು ಹೊರಟೋಗಿದ್ದಾನೆ. ಎಲ್ಲೋಗಿದ್ದಾನೆ, ಏನು ಮಾಡ್ತಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಎಲ್ಲಿ ಹೋಗಿದ್ದಾನೆ, ಏನು ಮಾಡ್ತಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ ಅಂದ್ರೆ ಏನರ್ಥ? ನಾನಿಲ್ಲ ಅಂದ ತಕ್ಷಣ ನನ್ನ ಮಕ್ಕಳನ್ನ ಸರಿಯಾಗಿ ನೋಡ್ಕೊಳಕ್ಕಾಗಲ್ವ ನಿಮಗೆ? ಇನ್ನು ನಾನು ಬಂದಾಯ್ತಲ್ಲ, ಯಾರು ಯೋಚನೆ ಮಾಡಬೇಕಾಗಿಲ್ಲ. ಈ ಮನೇಲಿ ಯಾರು ಇರಬೇಕು, ಯಾರು ಇರಬಾರ್ದು, ಯಾರು ಬರಬೇಕು, ಯಾರು ಬರಬಾರ್ದು ಅನ್ನೋದನ್ನ ನಾನು ಡಿಸೈಡ್ ಮಾಡ್ತೀನಿ. ಯಾರೋ ನೀನು? ನೀನೆಲ್ಲೋ ನೋಡ್ದಾಗಿದೆ. ನಿನ್ನ ಮುಖ ನೋಡ್ತಿದ್ರೆ ಎಷ್ಟೋ ವಿಷಯಗಳನ್ನ ಮನಸ್ಸಲ್ಲೇ ಇಟ್ಕೊಂಡು ಅದು ಕೊತ ಅಂತ ಕುದೀತಾ ಇದ್ದಿದ್ದು ಎಕ್ಸ್ಪ್ರೆಷನ್ ಇದೆ. ಗೋವಿಂದ, ಯಾರೋ ಇವನು? ನಿನ್ನ ನೆಂಟನ? ಅಲ್ಲ ಬಾಬುಜಿ, ಇವರು ಅಭಯ್, ಪೊಲೀಸ್ ಆಫೀಸರು. ಪೊಲೀಸ? ನೀವು ನೋಡಿದ್ರೆ ಹಾಗೆ ಕಾಣಿಸ್ತಾ ಇಲ್ಲ. ಇಷ್ಟಕ್ಕೂ ಈ ಮನೇಲಿ ಏನು ಕೆಲಸ ಅವನಿಗೆ? ಏನೋ ಕೆಲಸ ಇಲ್ಲಿ? ರೀ, ನೀವೇ ಅಲ್ವೇನ್ರಿ ಮನೇಲಿ ಒಂದಿಷ್ಟು ತೊಂದರೆಗಳಾಗ್ತಿದೆ, ತ್ರಿಶೂಲು ಕಾಣಿಸ್ತಾ ಇಲ್ಲ, ಅದಕ್ಕೆ ಮನೆಗೆ ಪ್ರೊಟೆಕ್ಷನ್ ಬೇಕು ಅಂತ ಸೀನಿಯರ್ ಆಫೀಸರಿಗೆ ಫೋನ್ ಮಾಡಿದ್ದಕ್ಕೆ ತಾನೇ ಅವರು ಹುಡುಕಕ್ಕೆ ಅಭಯನ ಕಳಿಸಿರೋದು.
ಹೌದಲ್ಲ, ಮರ್ತುಬಿಟ್ಟಿದ್ದೆ. ನಾನೇ ಫೋನ್ ಮಾಡಿ ಹೇಳಿದ್ದು. ಆದರೆ ಪೊಲೀಸವರು ಇವನ್ನ ಇಷ್ಟು ಬೇಗ ಕಳಿಸ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಭಾಳ ಸ್ಪೀಡಾಗಿದ್ದಾರೆ. ಅಲ್ಲ, ನೀವು ಬರೀ ಫೋನ್ ಅಲ್ಲ, ಲೆಟರ್ ಬೇರೆ ಬರ್ದಿದ್ದೀರಾ, ಕಂಪ್ಲೇಂಟ್ ಬೇರೆ ಕೊಟ್ಟಿದ್ದೀರಾ. ನಾನು ಫೋನ್ ಮಾಡಿದಾಗ ಒಂದು ರಿಟರ್ನ್ ಕಂಪ್ಲೇಂಟ್ ಕೊಡಿ ಅಂತಂದರು. ನಾನು ಕೊಟ್ಟಿರಬೇಕು. ಕೆಲಸದ ಒತ್ತಡದಲ್ಲಿ ಅದೆಲ್ಲ ಜ್ಞಾಪಕ ಯಾರು ಇಟ್ಕೋತಾರೆ. ಎಕ್ಸ್ಕ್ಯೂಸ್ ಮೀ ಪೊಲೀಸ್ ಆಫೀಸರ್. ನಿನ್ನೆ ಕರೆದಿದ್ದು, ಬನ್ನಿ. ನಿಮ್ಮನ್ನೇ ಕೇಳಿದ್ದು, ತ್ರಿಶೂಲ್ ಎಲ್ಲಿ ಹಿಂದೆ? ಎಷ್ಟು ದಿವಸ ಬಂದು ಏನು ಕಂಡಿಡಿದ್ರಿ? ಎಲ್ಲ ಪ್ರೋಸೆಸ್ಸಲ್ಲಿದೆ. ನಾನು ಬಂದಿದ್ದೀನಲ್ಲ, ಪ್ರೋಸೆಸ್ಸು ಫಾಸ್ಟ್ ಆಗಬೇಕು. ಧನಂಜಯನ ರೂಪದಲ್ಲಿದ್ದ ಯಜಮಾನರು ಅವ್ರ ವೇಷದಲ್ಲೇ ಮತ್ತೆ ಬಂದಿರ. ನನ್ನ ವಿಚಾರದಲ್ಲಿ ನಮ್ಮ ಮನೆಗೆ ಬಂದಿರೋ ಅಂತ ಹೇಳಿದ್ದು ಅಷ್ಟು ಮಾತು ಸತ್ಯ. ಹಾಗಿದ್ದಾಗ ಧನಂಜಯ್ ನೋಡಿ ಹೇಳಿದ ವಿಚಾರನೂ ಸತ್ಯನೇ ಇರಬೇಕಲ್ವ. ಗುರುಗಳ ಆಶೀರ್ವಾದದಿಂದ ಧನಂಜಯ ದಿಗ್ವಿಜಯನ್ ವೇಷ ಹಾಕೊಂಡು ಬಂದಿದ್ದಾನ ಅಂತ. ಯಜಮಾನ್ರೆ, ಏನು ಗರುಡಗಮ್ಮ ನಿಂತ್ಕೊಂಡಂಗೆ ನಿಂತ್ಕೊಂಡ್ಬಿಟ್ಟಿದ್ಯಾ? ನನ್ನ ಆತ್ಮೀಯ ಗೆಳೆಯ ನಂದೀಶ. ನನ್ನ ಹೆಂಡತಿ, ಮಕ್ಕಳು, ನನ್ನ ತಾಯಿ, ಇವ್ರಿಗೆ ಯಾರು ಮಾತಾಡಿಸ್ದೇ ಇದ್ರೂ ಚಿಂತೆ ಇಲ್ಲ. ನೀನು ಮಾತಾಡಿಸ್ದೆ ಸುಮ್ಮನೆ ನಿಂತ್ಕೊಂಡ್ಬಿಟ್ರೆ ನನ್ನ ಕೈ ತಡ್ಕೊಳಕ್ಕಾಗಲ್ಲ ಕಣ. ಯಾಕೆ ಗೊತ್ತಾ? ನಾನು ಜಾಸ್ತಿ ಸಮಯ ಕಳೆದಿದ್ದು ನಿನ್ನ ಜೊತೆನೆ. ಇವ್ರಿಗೆಲ್ಲರಿಗಿಂತನೂ ನಿನ್ನೆ ನಾನು ಜಾಸ್ತಿ ನಂಬೋದು ನಂದೀಶ. ನಿನ್ನ ಜೊತೆ ಶೇರ್ ಮಾಡ್ಕೊಳ್ದೇ ಇರೋ ವಿಷಯನೇ ಇಲ್ಲ. ನೀನೊಂಥರ ಕುಚೇಲೆ ಇದ್ದಂಗೆ, ನಾನು ಕೃಷ್ಣ ಅಲ್ಲೇನು? ಹೌದೌದು. ನನ್ನ ವಿಚಾರ ಬಿಟ್ಟಾಕೋ. ಹೇಗಿದ್ದಾಳೆ ನಿನ್ನ ಮಗಳು? ಊರಲ್ಲೇ ಇದ್ದಾಳ? ಹಾಂ, ಇದ್ದಾಳೆ. ಯಾಕೋ ನಾನು ಬಂದಿದ್ದು ನಿನಗಿಷ್ಟ ಆಗಲಿಲ್ವಾ? ಅಥವಾ ಬೇರೆ ಏನಾದರೂ ಸಮಸ್ಯೆ ಇದೆಯಾ? ಯಾವುದೋ ವಿಚಾರನ ನನ್ನಿಂದ ಮುಚ್ಚಿಡೋ ಪ್ರಯತ್ನ ಮಾಡ್ತಾ ಇದೆಯಾ ಅಂತ ಅನ್ಸುತ್ತೆ. ಅಂದರೆ ಯಾರೋ ನನ್ನಿಂದ ಏನೋ ವಿಚಾರನ ಮುಚ್ಚಿಡ್ತಾ ಇದ್ದಾರೆ. ನಾನು ಬಂದಿದ್ದು ಸಂತೋಷ ಆಗಲಿಲ್ವಾ? ಯಾಕ್ರಿ ಹೀಗೆ ಕೇಳ್ತಾ ಇದ್ದೀರಾ? ನೀವು ಬಂದಿದ್ದು ನಮಗೆಲ್ಲ ಸಂತೋಷ ತಾನೇ? ನಿನ್ನ ಮುಖದಲ್ಲಿ ಸಂತೋಷ ಕಾಣಿಸ್ತಾ ಇದೆ, ಅಮ್ಮನ ಮುಖದಲ್ಲಿ ಪ್ರೀತಿ ಕಾಣಿಸ್ತಾ ಇದೆ, ನಂದೀಶನ ಮುಖದಲ್ಲಿ ಗೌರವ ಕಾಣಿಸ್ತಾ ಇದೆ. ಆದರೆ ಬಾಕಿಯವ್ರ ಮುಖದಲ್ಲಿ ಗಾಬರಿ ಕಾಣಿಸ್ತಾ ಇದೆ. ನಾನು ಬದುಕೇ ಇಲ್ಲ ಅಂತ ಅನ್ಕೊಂಡಿದ್ರಾ ಶಿವಾನಿ? ಇಲ್ಲ, ಹಾಗೇನಿಲ್ಲ ಅಂಕಲ್. ಇಷ್ಟು ದಿನ ಕಾಣಿಸ್ತಾ ಇದ್ದವರು ಹೀಗೆ ಇದ್ದಕ್ಕಿದ್ದ ಹಾಗೆ ಬಂದಾಗ
ಆಶ್ಚರ್ಯ ಪಡಬೇಕು ಸಂತೋಷ ಪಡಬೇಕು ಗೊತ್ತಾಗ್ತಿಲ್ಲ. ಅದಕ್ಕೆ ಸ್ವಲ್ಪ ಆತಂಕದಲ್ಲಿದ್ದೆ ಅಷ್ಟೆ. ನನ್ನ ನೋಡಿದ್ರೆ ಭಯ ಆಗಬೇಕಾಗಿರೋದು ನನ್ನ ದ್ವೇಷ ಮಾಡೋರಿಗೆ, ನನ್ನ ನಾಶ ಮಾಡಬೇಕು ಅಂತ ಅನ್ಕೊಂಡು. ಈ ಮನೇಲಿ ನನ್ನ ಪ್ರೀತಿಸೋರು ತಾನೇ ಇರೋದು ಅಲ್ವಾ ಶಿವಾನಿ?